ಮದುವೆಗೆ ಶಾಮಿಯಾನ ಹಾಕ್ತಾರೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಶಾಮಿಯಾನ ಹಾಕ್ತಾರೆ. ಆದರೆ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿದ್ದಾರೆ. ಅದು ಕೂಡ ದರ್ಶನ್ ಇರುವಂಥ ಪೊಲೀಸ್ ಸ್ಟೇಷನ್, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಸುತ್ತ ಶಾಮಿಯಾನ ಅಳವಡಿಕೆ. ಯಾಕೆ ಶಾಮಿಯಾನ ಹಾಕಿ ಕವರ್ ಮಾಡ್ತಾ ಇದ್ದಾರೆ ಪೊಲೀಸರು? ಇಲ್ಲಿ ಠಾಣೆ ಒಳಗಿನ ಚಟುವಟಿಕೆ ಕಾಣಿಸಿದಂತೆ ಶಾಮಿಯಾನ, ಗೇಟ್ಗೂ ಶಾಮಿಯಾನ ಅಳವಡಿಸಿದ ಖಾಕಿ, ಮೀಡಿಯಾ ಕ್ಯಾಮರಾಗೆ ಯಾವುದು ಸಿಕ್ಕಬಾರ್ದು ಅಂತ ಶಾಮಿಯಾನ, ಕಮಿಷನರ್ ಸೂಚನೆ ಮೇಲೆ ಶಾಮಿಯಾನ ಅಳವಡಿಕೆ. ಯಾಕೆ ಬಚಾವ್ ಮಾಡುವ ಪ್ರಯತ್ನ ಆಗ್ತಾ ಇದೆಯಾ? ನೋಡಿ, ಶಾಮಿಯಾನ ಹಾಕಿದ್ದಾರೆ, ಏನೂ ಕಾಣಬಾರ್ದಂತೆ. ಏನೋ ನಡೀತಾ ಇದೆ. ತಪ್ಪಿತಸ್ಥರನ್ನ ಬಚಾವ್ ಮಾಡೋದಕ್ಕೆ ಯಾರು ಪ್ರಯತ್ನ ಪಡ್ತಾ ಇದ್ದಾರೆ? ಮುಖ್ಯಮಂತ್ರಿಗಳೇ ನೋಡಿ, ಇಲ್ಲಿ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರೇ ನೋಡಿ, ಸೂಕ್ತವಾದ ತನಿಖೆ ನಡೆಸಿ ಅಂತೇಳಿ ನೀವು ಆದೇಶ ಕೊಟ್ಟಿದ್ದೀರಿ. ಇವತ್ತು ಬೆಳಗ್ಗೆ ಅಷ್ಟೇ ಹೇಳಿದ್ವಿ ನಾವು, ಸರ್ಕಾರ ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇಲ್ಲ, ಕೊಲೆ ಆಗಿದ್ರೆ ಶಿಕ್ಷೆ ಆಗಲಿ ಅನ್ನುವಂಥ ರೀತಿಯಲ್ಲಿ ತನಿಖೆಗೆ ಆದೇಶ ಕೊಟ್ಟಿದೆ. ಇಲ್ಲಿ ನೋಡಿದರೆ ಶಾಮಿಯಾನ ಹಾಕಿಬಿಟ್ಟು ಒಳಗೇನೋ ಮಸಲತ್ ನಡೀತಾ ಇದೆ. ಈ ರೀತಿ ಶಾಮಿಯಾನ ಹಾಕಿದ್ರೆ ಎಲ್ಲ ಕಡೆ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿ. ಯಾಕೆ ಈ ಒಂದು ಸ್ಟೇಷನ್ಗೆ, ಯಾಕೆ ಈ ಒಂದು ಸ್ಟೇಷನ್ಗೆ ಶಾಮಿಯಾನ? ಮುಖ್ಯಮಂತ್ರಿಗಳೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಗೃಹ ಸಚಿವರೇ, ಶಾಮಿಯಾನ ಹಾಕಿ ಯಾಕೆ ಈ ಥರ? ಹಾಗಿದ್ರೆ ನಾಳೆ ಯಾರೇ ಕೊಲೆ ಮಾಡಿದವನಿಗೆ ಹಿಂಗೆ ಮಾಡ್ತೀರಾ ತನಿಖೆ? ಇದನ್ನು ಜನಗಳು ಪ್ರತಿಭಟಿಸ್ಬೇಕು. ಯಾಕೆ ಪ್ರತಿಭಟಿಸ್ತಾ ಇಲ್ಲ ಇದನ್ನು ನೋಡಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ತನಿಖೆ ಹಾದಿ ತಪ್ಪಿಸೋ ಪ್ರಯತ್ನಗಳು ಶುರುವಾಯ್ತಾ? ಹಾಗಿದ್ರೆ ಎಲ್ಲಿ ನೋಡಿದ್ರಿ ಶಾಮಿಯಾನ? ನಾಳೆ ನ್ಯಾಯಾಲಯಕ್ಕೂ ಶಾಮಿಯಾನ ಹಾಕ್ತೀರಾ? ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಬೇಕಿದಕ್ಕೆ. ನಮ್ಮ ಕಳಕಳಿ ಎಲ್ಲವೂ ದುಡ್ಡಿದ್ದವರದೇ. ಆದರೆ ದರ್ಶನ್ ಕೇಸ್, ರಿಪಬ್ಲಿಕ್ ಕನ್ನಡದಿಂದ ಕೆಲವು ಪ್ರಶ್ನೆ ಇದೆ. ಈ ಹಿಂದೆ ಕೆಲಸ ಮಾಡಿದಂಥ ಲಾಯರ್ಗಳು, ಪೊಲೀಸ್ ಅಧಿಕಾರಿಗಳು ಕೂಡ ನಮಗೆ ಉತ್ತರ ಕೊಡಬೇಕು. ಕೊಲೆ ಕೇಸ್ ತನಿಖೆ ಹಾದಿ ತಪ್ಪಿಸ್ತಾ ಇದ್ದಾರೆ. ಹಾಗಿದ್ರೆ ಶಾಮಿಯಾನ ಹಾಕಲು ಅನುಮತಿ ಕೊಟ್ಟಿದ್ಯಾರು? ಕಮಿಷನರ್ಗೆ ಸೂಚನೆ ಕೊಡಲು ಹೇಳಿದ್ಯಾರು? ಕಾರಣ ಕೊಡಬೇಕಲ್ಲ. ಬಿಸಿಲ, ಮಳೆನಾ, ಏನದು? ಪೊಲೀಸ್ ಠಾಣೆ ಸುತ್ತ ಶಾಮಿಯಾನ ಹಾಕಿದ್ಯಾಕೆ? ರಿಪಬ್ಲಿಕ್ ಕನ್ನಡದಿಂದ ಹಲವು ಪ್ರಶ್ನೆ. ಎಲ್ಲ ಮೀಡಿಯಾ ಇದನ್ನು ಎತ್ಕೊಳ್ಳುತ್ತೆ, ಎಲ್ಲ ಮೀಡಿಯಾ ಎತ್ಕೊಳ್ಳುತ್ತೆ ಇದನ್ನು. ಇದು ಯಾರ್ದಾದ್ರೂ ರಕ್ಷಣೆಗೆ, ಅಲ್ಲಿ ಶವ ಸಾಗಾಟ ಮಾಡೋದಕ್ಕೆ 30 ಲಕ್ಷ ಕೊಟ್ಟಿದ್ದಾರೆ. ಆ 30 ಲಕ್ಷ ಯಾರಾದರೂ ಲಪಟಾಯಿಸ್ತಾ ಇದ್ದಾರೆ, ಡೌಟ್ ಇದೆ. ಪಶ್ಚಿಮ ವಿಭಾಗದ PSI ಆಲ್ರೆಡಿ ಶಾಮೀಲಾಗಿರುವ ಶಂಕೆ ಇದೆ. ಪಶ್ಚಿಮ ವಿಭಾಗದ PSI ಶಾಮೀಲಾಗಿರುವ ಶಂಕೆ ಇದೆ. ವ್ಯವಹಾರ ನಡೀತಾ ಇದೆ, ಇಲ್ಲಿ ವ್ಯವಹಾರ ನಡೀತಾ ಇದೆ. ದುಡ್ಡು ಕೊಡೋ ಬಿಟ್ಬಿಡ್ತೀನಿ, ವ್ಯವಹಾರ ನಡೀತಾ ಇದೆ. ಮುಖ್ಯಮಂತ್ರಿಗಳೇ, ಡೌಟ್ ಬರ್ತಾ ಇದೆ ನಮಗೆ ತನಿಖೆ ಬಗ್ಗೆ, ತನಿಖೆ ಬಗ್ಗೆ ಡೌಟ್ ಬರ್ತಾ ಇದೆ. ಇವತ್ತು ಬೆಳಗ್ಗೆ ಅಷ್ಟೇ ಹೇಳಿದ್ವಿ, ಸರ್ಕಾರ ನೇರವಾಗಿ ತನಿಖೆ ನಡೆಸಿ ಅಂತೇಳಿ ಆದೇಶ ಕೊಟ್ಟಿತ್ತು. ಕೆಲವು ಶಾಸಕರ ಬಳಿ, ಸಚಿವರ ಬಳಿ ಹೋದಾಗಲೂ ಕೂಡ ಸರ್ಕಾರ ಅದಕ್ಕೆ ಅವಕಾಶ ಕೊಡಲಿಲ್ಲ. ತನಿಖೆ ನಡೆಸಿ ಅಂತೇಳಿ ಪೊಲೀಸರಿಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಕೊಟ್ಟಿದೆ. ನೋಡಿ, ಶಾಮಿಯಾನ ಹಾಕಿದ್ದಾರೆ. ವಾಹ್, ಶಾಮಿಯಾನ ಹಾಕಿದ್ದಾರೆ. ಮದುವೆ ನಡೀತಾ ಇದೆಯಲ್ಲಿ, ಏನು ಕುರಿ ಕಡಿತಾ ಇದ್ದೀರಲ್ಲಿ, ಮರಿ ಕಡಿತಾ ಇದ್ದೀರಲ್ಲಿ, ಏನು ಮದುವೆನ ಅಲ್ಲಿ, ಏನು ಶುಭ ಸಮಾರಂಭನ ಅಲ್ಲಿ? ಕಮಿಷನರ್ ಈ ರೀತಿ ಆದೇಶ ಕೊಡೋದಕ್ಕೆ ಯಾರು ಕಾರಣ? ಗೃಹ ಮಂತ್ರಿಗಳೇ, ಈ ಥರ ಸರಿನಾ? ಶಾಮಿಯಾನ ಹಾಕಿ ಏನು ನಡೀತಾ ಇದೆ? ಶಾಮಿಯಾನ ಕೇಸನ್ನು ಹಳ್ಳ ಹಿಡಿಸೋಕೆ ಶುರು ಮಾಡಿದೆ ಸರ್ಕಾರನ. ಮುಖ್ಯಮಂತ್ರಿಗಳೇ, ನಿಮಗೆ ಪ್ರಶ್ನೆ ಕೇಳ್ತಾ ಇರೋದು ಯಾಕೆ ಅಂತಂದರೆ, ತನಿಖೆ ಮಾಡೋದಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ.
ಇಲ್ಲಿ ತಪ್ಪಿತಸ್ಥರಲ್ಲದವರಿಗೆ ಶಿಕ್ಷೆ ಬೇಡ, ಆದರೆ ಶಾಮಿಯಾನ ಗೇಟ್ಗೆ ಪರದೆ ಶಾಮಿಯಾನ ಹಾಕಿದ್ದಾರೆ, ಪರದೆ ಕಾಣಬಾರ್ದು. ಯಾಕೆ ಯಾಕೆ ಸುನಿಲ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದೆ. ಸುನಿಲ್, ಯಾವತ್ತೂ ನೋಡಿಲ್ಲ ಈ ಥರ. ನಮ್ಮ ಪ್ರಶ್ನೆಗಳು ಕೂಡ ಇದೆ. ಒಂದು ಕಡೆ ಸುನಿಲ್ ಇದ್ದಾರೆ, ನಿಕೇಶ್ ಇದ್ದಾರೆ, ಮಾದೇಶ್ ಇದ್ದಾರೆ. ಶಾಮಿಯಾನ ಹಾಕ್ಬಿಟ್ಟು ಏನು ಮಾಡ್ತಾ ಇದ್ದೀರಿ? ನಮಗೆ ಡೌಟ್ ಇದೆ, ಒಳಗೆ ಏನೋ ನಡೀತಾ ಇದೆ ಮಸಲತ್ತು. ಕೇಸನ್ನು ಹಳ್ಳ ಹಿಡಿಸುವ ಪ್ರಯತ್ನಗಳಾಗ್ತಾ ಇದೆಯಾ? ಶಾಮಿಯಾನ ಹಾಕೋದಕ್ಕೆ ಅವಕಾಶ ಕೊಟ್ಟದ್ದು ಯಾರು? ದರ್ಶನ್ ಕೇಸ್ ಬಂದಾಗ ಮುಖ್ಯಮಂತ್ರಿಗಳ ತನಕ ಇದು ಹೋಗಿದೆ, ನಮ್ಗೆ ಗೊತ್ತಿದೆ. ಮುಖ್ಯಮಂತ್ರಿಗಳು ಯಾವುದೇ ರೀತಿಯಲ್ಲೂ ಕೂಡ ನಾವು ಹಸ್ತಕ್ಷೇಪ ಮಾಡಲ್ಲ, ನೀವು ತನಿಖೆ ನಡೆಸಿ ಅಂತ ಹೇಳಿದ್ದಾರೆ. ಸಚಿವರನ್ನ ಶಾಸಕರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನಗಳಾಗಿದೆ, ನಮ್ಗೆ ಗೊತ್ತಿದೆ. ಯಾರು ಸಚಿವರು ಯಾರು ಶಾಸಕರು ಹೇಳ? ಪಶ್ಚಿಮ ವಿಭಾಗದ PSI ಒಬ್ಬರನ್ನ ಸಲಹೆ ಪಡೆಯಲಾಗಿದೆ ಇದಕ್ಕಿಂತ ಮೊದಲು, ಹೇಳ? ಈಗ ಡೌಟ್ ಕ್ಲಿಯರ್ ಆಗ್ತಾ ಇದೆ. ಮುಖ್ಯಮಂತ್ರಿಗಳೇ ನಿಮ್ಮ ಗಮನಕ್ಕೆ, ಗೃಹ ಸಚಿವರೇ ನಿಮ್ಮ ಗಮನಕ್ಕೆ, ಶಾಮಿಯಾನ ಹಾಕಿ ತನಿಖೆ ಮಾಡುವಂಥದ್ದು ಯಾಕೆ? ಯಾರ್ದೋ ಕಣ್ ತಪ್ಪಿಸೋದಕ್ಕೆ ಅಲ್ವಾ? ಮತ್ತೆ ಪೊಲೀಸ್ ಸ್ಟೇಷನ್ ಇರೋದು ಯಾಕೆ? ಇದಕ್ಕೆ ನ್ಯಾಯಾಲಯ ಕೂಡ ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯ ಇದೆ, ಗೊತ್ತಿಲ್ಲ ನನಗೆ. ಈ ರೀತಿ ಒಂದು ತನಿಖೆ ಹಾಗಿದ್ರೆ ಏನು ಮುಚ್ಚಾಟ ಕಳ್ಳಾಟ ನಡೀತಾ ಇದೆ? ಬನ್ನಿ, ಸುನಿಲ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುನಿಲ್, ಓವರ್ ಟು ಯು. ಜಯಪ್ರಕಾಶ್ ಶೆಟ್ಟಿ, ಕಳೆದ 17 ವರ್ಷಗಳಿಂದ ನಾನು ಕೂಡ ಕ್ರೈಮ್ ರಿಪೋರ್ಟಿಂಗ್ ಮಾಡ್ತಿದ್ದೀನಿ. ಲೈಫಲ್ಲಿ ಈ ರೀತಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಶಾಮಿಯಾನ ಹಾಕಿರುವಂಥದ್ದು, ಗೇಟ್ಗಳನ್ನು ಈ ರೀತಿ ಪರದೆ ಹಾಕಿ ಮುಚ್ಚಿರುವಂಥದ್ದು ಯಾವತ್ತೂ ಕೂಡ ನೋಡಿಲ್ಲ. ಈಗ ನೋಡಿ, ಈಗ ಲೈವ್ ಇನ್ನೊಂದು ವೆಹಿಕಲ್ ಬಂದಿದೆ ಟೆಂಟ್ ಹೌಸಿಂದ. ಇದು ಕೂಡ ಈ ಶಾಮಿಯಾನ ಮತ್ತು ಕರ್ಟನ್ಗಳನ್ನು ತಂದಿರುವಂಥದ್ದು. ಇದು ಕೂಡ ಪೊಲೀಸ್ ಸ್ಟೇಷನ್ಗೆ ಬಹುಶಃ ಉದ್ದಕ್ಕೆ ಕಾಂಪೌಂಡ್ ಇದೆ, ಒಟ್ಟು 3 ಫ್ಲೋರ್ ಇರುವಂಥದ್ದು. ಪೂರ್ತಿ ಸ್ಟೇಷನ್ನ ಮುಚ್ಚುವಂಥ ಪ್ರಯತ್ನ ಮಾಡ್ತಿದ್ರು. ಸಿಬ್ಬಂದಿ ಅದನ್ನು ಇಳಿಸ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇರ್ಬೋದು. ಇದು ಕೂಡ ಪೊಲೀಸ್ ಸ್ಟೇಷನ್ ಮುಚ್ಚಿ ಹಾಕೋದಿಕ್ಕೆ, ಅಂದ್ರೆ ಪೊಲೀಸ್ ಸ್ಟೇಷನ್ ಹೊರಗಡೆಯಿಂದ ಒಂಚೂರು ಕೂಡ ಕಾಣಲೇಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ತಗೊಂಡೋಗಿದ್ದಾರೆ. ಇದು ಈ ಸ್ಟೇಷನ್ ನ ಪಕ್ಕದ ದೃಶ್ಯಗಳು. ಈ ಕಾಂಪೌಂಡ್ ಇಷ್ಟು ಎತ್ತರಕ್ಕಿದೆ, ಅದರ ಮೇಲ್ಭಾಗದಲ್ಲೂ ಕೂಡ ಸುಮಾರು 2 ಅಡಿಯಷ್ಟು ಎತ್ತರಕ್ಕೆ ಈ ರೀತಿ ಸೈಡ್ ವಾಲ್ ಗಳನ್ನ ಹಾಕಿರುವಂತದ್ದು. ಇಲ್ಲಿ ಮತ್ತೊಂದು ವಿಚಾರವನ್ನ ಪ್ರಮುಖವಾಗಿ ಗಮನಿಸಲೇಬೇಕು. ನಮ್ದೊಂದು ಪ್ರಮುಖ ಪ್ರಶ್ನೆ ಇರುವಂತದ್ದು, ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವತ್ತೂ ಕೂಡ ಏನೇ ಕೆಲಸ ಆದ್ರೂ ಕೂಡ ಅದು ನೇರವಾಗಿ ನಡೆಯುತ್ತೆ, ಯಾವುದೇ ರೀತಿಯಲ್ಲೂ ಕೂಡ ಮುಚ್ಚುಮರೆ ಆಗಲ್ಲ ಅನ್ನುವಂಥದ್ದು. ಈಗ ಈ ಒಂದು ಕೇಸ್ನಲ್ಲಿ ದರ್ಶನ್ ಅಂಡ್ ಟೀಮ್ ನನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದಂಥ ಟೈಮಲ್ಲಿ ಎಲ್ಲರೂ ಹೇಳಿದ್ದು, ಪೊಲೀಸ್ನವರ ಈ ಒಂದು ನಡೆಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ಏನಕ್ಕೆಂದ್ರೆ ಇಷ್ಟು ಸೆನ್ಸೇಷನಲ್ ಕೇಸ್ ಆದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಪೊಲೀಸರು VVIPಗಳು ಅನ್ನೋ ಕಾರಣಕ್ಕೋಸ್ಕರ ಯಾರನ್ನು ಬಿಟ್ಟಿಲ್ಲ, ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಈಗ ನಡೀತಾ ಇರುವಂತಹ ಘಟನೆಗಳನ್ನು ನೋಡ್ತಾ ಇದ್ರು ನಿಜಕ್ಕೂ ಕೂಡ ಅನುಮಾನ ಮೂಡಿಸುತ್ತೆ. ನಾವು ಮೀಡಿಯಾದವರು ಈಗ ನಡೀತಾ ಇರುವಂತಹ ಘಟನೆಗಳನ್ನು ನೋಡ್ತಾ ಇದ್ರು ನಿಜಕ್ಕೂ ಕೂಡ ಅನುಮಾನ ಮೂಡಿಸುತ್ತೆ. ನಾವು ಮೀಡಿಯಾದವರು ಈ ಗೇಟ್ ಹೊರಭಾಗದಲ್ಲಿ ನಿಲ್ತಿದ್ವಿ. ಮ್ಯಾಕ್ಸಿಮಮ್ ಅಂದ್ರೆ ಅಕ್ಯೂಸ್ಗಳನ್ನ ಸ್ಟೇಷನ್ ಒಳಭಾಗದಿಂದ ಹೊರಗಡೆ ಕರ್ಕೊಂಡ್ಬರುವಂಥ ಟೈಮ್ನಲ್ಲಿ ಈ ಗೇಟ್ನಿಂದ ಒಳಗಡೆಗೆ ಸ್ವಲ್ಪ ಕಾಣಿಸ್ತಾ ಇತ್ತು, ಅಲ್ಲಿಂದ ವಿಜುವಲ್ಸ್ಗಳನ್ನು ಮಾಡ್ಕೋತಿದ್ವಿ. ಇದೀಗ ಅದನ್ನು ಕೂಡ ಅವಾಯ್ಡ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ಪೊಲೀಸ್ ಅವರು ಏನಾದರೂ ಪೊಲೀಸ್ ಸ್ಟೇಷನ್ ಒಳಗಡೆ ಇಲ್ಲೀಗಲ್ ಆಗಿ ಏನಾದರೂ ಆಕ್ಟಿವಿಟೀಸ್ ಮಾಡ್ತಿದ್ದಾರಾ ಅನ್ನುವಂಥ ಒಂದು ಅನುಮಾನ ನಾನು ಕೇಳ್ತಿರುವಂಥದ್ದು. ವೆರಿ ಕ್ಲಿಯರ್ ಆಗಿ ಇರುವಂಥ ಒಂದು ಪ್ರಶ್ನೆ. ನೀವೆಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲೇ ಮಾಡ್ತಿದ್ರೆ ಈ ರೀತಿ ಹೊರಭಾಗವನ್ನು ಒಂದು ಪ್ರಮುಖ ಪ್ರಶ್ನೆ. ಅಂಡ್ ನಿನ್ನೆ ಬೆಳಿಗ್ಗೆ ಇಲ್ಲೆಲ್ಲೂ ಕೂಡ ಇದು ರೋಡ್ ತುಂಬಾನೇ ಅಗಲ ಆಗಿರುವಂಥದ್ದು. ಇಲ್ಲೆಲ್ಲ ಮೀಡಿಯಾಗಳ ವೆಹಿಕಲ್ಗಳು ಪಾರ್ಕ್ ಮಾಡಿದ್ವಿ. ನಿನ್ನೆ ಮಧ್ಯಾಹ್ನದ ನಂತರದಿಂದ ಇಲ್ಲಿ ಯಾವುದೇ ವೆಹಿಕಲ್ಗಳನ್ನ ಪಾರ್ಕ್ ಮಾಡಬಾರ್ದು ಅಂತ ಹೇಳಿದ್ರು. ಒಟ್ಟು 3 KSRP ವಾಹನಗಳು ಈ ಒಂದು ಪೊಲೀಸ್ ಠಾಣೆ ಬಳಿ ಇದ್ದಾವೆ. ಇನ್ನೂ ಮುಂದಕ್ಕೆ ಹೋಗಿರುವಂಥ ಪೊಲೀಸರು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ಆಗಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಬೆಳಿಗ್ಗೆಯಿಂದ ಇಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ. ಸುಮಾರು 200 ಮೀಟರ್ ದೂರದವರೆಗೆ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ. ಇದು ಸಾರ್ವಜನಿಕರು ಬರಬಾರ್ದು ಅನ್ನುವಂಥದ್ದು ಒಂದು ದೃಷ್ಟಿಯಿಂದ. ಆದರೆ ಈ ವಾಲ್ಗಳನ್ನು ಅಳವಡಿಸಿರುವಂಥದ್ದು ಏನಕ್ಕೆ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಜಯಪ್ರಕಾಶ್. ಓಕೆ, ಈಗ ಎಲ್ಲ ಸುನಿಲ್ ನಿಮ್ಮ ಗಮನಕ್ಕೆ ಎಲ್ಲ ಮಾಧ್ಯಮಗಳು, ಕರ್ನಾಟಕದ ಎಲ್ಲ ಮಾಧ್ಯಮಗಳು ಇದೇ ಸುದ್ದಿಯನ್ನು ಎತ್ಕೋತಾ ಇದೆ. ಎಲ್ಲರ ಡೌಟ್ ಒಂದೇ, VVIP ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆ 30 ಲಕ್ಷ ಯಾರಾದರೂ ಪೊಲೀಸಿಗೆ ಕೊಡ್ತೇನೆ ಅಂತ ಹೇಳಿದ್ರೆ ಹೆಂಗೆ? ದುಡ್ಡು ವ್ಯವಹಾರ ಆಗ್ತಾ ಇದೆ ಹೆಂಗೆ? ಇಲ್ಲಿ ಬಚಾವ್ ಮಾಡೋ ಪ್ರಯತ್ನಗಳಾಗ್ತಾ ಇದೆ ಹೆಂಗೆ? ಯಾರು? ಈಗ ನಾವು ತುಮಕೂರಲ್ಲಿ ಗೃಹ ಸಚಿವರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡಿದಾಗ ನೋ ಕಮೆಂಟ್ಸ್ ಅಂದ್ರು. ಬಚಾವ್ ಆಗ್ತಾ ಇದ್ದಾರೆ ಕಳ್ಳಕಾಕರನ್ನ, ಇಲ್ಲಿ ಬಚಾವ್ ಮಾಡಲಾಗ್ತಾ ಇದೆ. ಇಲ್ಲಿ
ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ಕಾನೂನು ಭಕ್ಷಕರನ್ನ ರಕ್ಷಿಸಲಾಗ್ತಾ ಇದೆ. ಅಂಧ ಕಾನೂನು ಆಗ್ತಾ ಇದೆ, ಅಂಧ ಕಾನೂನು. ನ್ಯಾಯಾಲಯದಲ್ಲಿ ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ತಾರೆ, ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಟ್ಟೆ ಕಟ್ಟಿದ್ದಾರೆ. ಅಂಧ ಕಾನೂನು, ಅಂಧ ಕಾನೂನು ಇದು. ಬಚಾವ್ ಮಾಡಲಿಕ್ಕೆ ಯಾರಾದರೂ ಅಮೇಧ್ಯ ತಿಂದಿದ್ದಾರಾ? ಕಂಪ್ಲೇಂಟ್ ಕೊಡಲಿಕ್ಕೆ ಬೇರೆಯವರು ಬಂದರೆ ಅವರಿಗೆ ಅವಕಾಶ ಇಲ್ವಾ? ಹಾಗಿದ್ರೆ ಕಂಪ್ಲೇಂಟ್ ಕೊಡೋಕೆ ಬಂದವರನ್ನ ವಾಪಸ್ ಕಳಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತೊಮ್ಮೆ. ಮುಖ್ಯಮಂತ್ರಿಗಳೇ, ನಿಮ್ಮ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನ ಆಗ್ತಾ ಇದೆ, ನಿಮ್ಮ ಸರ್ಕಾರಕ್ಕೆ ಮಸಿ ಬಳಿಯುವ ಪ್ರಯತ್ನ ಆಗ್ತಾ ಇದೆ. ನಿಮ್ಮ ಸರ್ಕಾರಕ್ಕೆ ಮಸಿ ಬಳಿಯೋ ಪ್ರಯತ್ನ. ಏನೋ ಡೀಲ್ ಆಗ್ತಾ ಇದೆ, ಏನೋ ಡೀಲ್ ಆಗ್ತಾ ಇದೆ. ಇದು ಪೊಲೀಸರ, ಸಚಿವರ ಗೊತ್ತಾಗಬೇಕು. ಯಾರಾದರೂ ಅಮೇಧ್ಯ ತಿಂದಿದ್ದಾರಾ ಈ ವಿಚಾರದಲ್ಲಿ? ದರ್ಶನ್ ಮತ್ತು ಗ್ಯಾಂಗ್ ಅನ್ನು ರಕ್ಷಣೆ ಮಾಡೋ ಪ್ರಯತ್ನ ಆಗ್ತಾ ಇದೆಯಾ? ಎಲ್ಲ ಕ್ಲೋಸ್ ಆಗ್ತಾ ಇದೆ. ಯಾಕೆ ಯಾಕೆ ಇದನ್ನ ಮತ್ತೊಮ್ಮೆ ಜನಗಳು ದಯವಿಟ್ಟು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ನಿಮ್ಮ ಟ್ವಿಟರ್ ಖಾತೆಗಳಲ್ಲಿ ಹಂಚಿಕೊಳ್ಳಿ. ಇದು ಕೇಂದ್ರ ಗೃಹ ಇಲಾಖೆ ತನಕ ಹೋಗಲಿ. ಯಾರ್ಯಾರನ್ನು ರಕ್ಷಣೆ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ.